ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿ ಮಂಗನ ಕಾಯಿಲೆ ಭೀತಿ ಎದುರಾಗಿದ್ದು ಅರಳಗೋಡು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಖಾಲಿ ಹೊಡಿತಾ ಇದೆ. ಮಂಗನ ಕಾಯಿಲೆ ಭಯದಿಂದ ಶಾಲೆಗೆ ಮಕ್ಕಳು ಬರ್ತಾ ಇಲ್ಲ. ಒಂದು ವಾರದಿಂದ ಶಾಲೆ ಕಡೆ ಮಕ್ಕಳು ಮುಖನೆ ಮಾಡ್ತಾ ಇಲ್ಲ. ಶಾಲೆಗೆ ಮಕ್ಕಳನ್ನ ಕಳುಹಿಸೋದಕ್ಕೆ ಪೋಷಕರು ಹಿಂದೇಟು ಹಾಕ್ತಾ ಇದ್ದು ತಮ್ಮ ಮಕ್ಕಳನ್ನ ಬೇರೆ ಊರುಗಳಿಗೆ ಪೋಷಕರು ಕಳುಹಿಸಿದ್ದಾರೆ ಎನ್ನಲಾಗಿದೆ. ಈ ಕುರಿತಂತೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಬಸವರಾಜ್ ನೀಡಿರುವಂತಹ ಪ್ರತ್ಯಕ್ಷ ವರದಿಯನ್ನ ನೋಡೋಣ ಬನ್ನಿ. ಮಲೆನಾಡಲ್ಲಿ ಮಂಗನ ಕಾಯಿಲೆ ಉಲ್ಬಣಗೊಂಡಿದೆ. ಈ ಮಂಗನ ಕಾಯಿಲೆಯಿಂದ ಈಗ ಸಾಕಷ್ಟು ಒಂದು ಭಯದ ವಾತಾವರಣ ನಿರ್ಮಾಣ ಆಗಿದೆ. ಸಾಗರ ತಾಲೂಕಿನ ಅರಳಗೋಡು ಗ್ರಾಮ ಪಂಚಾಯತಿ ಇದೆ. ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಈಗಾಗಲೇ 6 ಜನ ಮೃತಪಟ್ಟಿದ್ದಾರೆ. ಈ ಒಂದು ಸುದ್ದಿ ಮಂಗನ ಕಾಯಿಲೆಯಿಂದ ಹೇಗೆ ಮೃತಪಟ್ಟಿದ್ದಾರೆ, ಅದರ ನಂತರ ಈ ಒಂದು ಭಯದ ವಾತಾವರಣ ನಿರ್ಮಾಣ ಆಗಿದೆ. ಈ ಅಕ್ಕಪಕ್ಕದ ಅರಳಗೋಡು ಗ್ರಾಮ ಪಂಚಾಯತಿ ಇದೆ. ಈ ಅಕ್ಕಪಕ್ಕದ ಗ್ರಾಮಸ್ಥರು ಅರಳಗೋಡು ಇರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ತಮ್ಮ ಮಕ್ಕಳನ್ನೇ ಕಳಿಸ್ತಾ ಇಲ್ಲ. ನಾವೀಗ ಅರಳಗೋಡು ಗ್ರಾಮ ಪಂಚಾಯತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದ್ದೇವೆ. ಇಲ್ಲಿ ವಾತಾವರಣ ನೋಡೋಣ ಹೇಗಿದೆ ಅಂತ ಹೇಳಿ. ಕಳೆದ 1 ವಾರಗಳಿಂದ ಯಾವುದೇ ರೀತಿಯಿಂದ ಮಕ್ಕಳು ಶಾಲೆಗೆ ಬರ್ತಾ ಇಲ್ಲ. ನಾವು ನೋಡ್ತಾ ಇರ್ಬೋದು, ಶಾಲೆ ಬೆಂಚ್ಗಳು ನೋಡ್ತಾ ಇರ್ಬೋದು, ಬೆಂಚ್ಗಳು ನೋಡ್ತಾ ಇದ್ದಾರೆ, ಪುಸ್ತಕ ಇದೆ. ಆ ಪುಸ್ತಕ ನೋಡಿದ್ರು ಯಾವುದೇ ಮಕ್ಕಳು ಇಲ್ಲ. ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೆ ಮಕ್ಕಳು ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾಗಿತ್ತು, ಆ ಮಕ್ಕಳು ಬರ್ತಾ ಇಲ್ಲ. ಕಾರಣ ಇಷ್ಟೇ ಅಂತಂದರೆ ಈ ಶಾಲೆಯಲ್ಲಿ ಇನ್ನು ಹಿರಿಯ ಪ್ರಾಥಮಿಕ ಶಾಲೆ ಇದೆ. ಈ ಶಾಲೆಯಲ್ಲಿ ಒಟ್ಟು 49 ಮಕ್ಕಳಿದ್ದಾರೆ. ಆ 49 ಮಕ್ಕಳಲ್ಲಿ ಇಬ್ಬರಿಗೆ ಮಂಗನ ಕಾಯಿಲೆಯ ಪಾಸಿಟಿವ್ ಬಂದಿದೆ. ಹಾಗಾಗಿ ಶಾಲೆಗೆ ಬರಲಿ ಮಕ್ಕಳು ಹೆದರ್ತಾ ಇದ್ದಾರೆ. ಅಂದರೆ ಒಬ್ಬರಿಂದ ಒಬ್ಬರ ಕಾಯಿಲೆ ಹರಡುತ್ತೆ ಅನ್ನುವಂಥ ಒಂದು ವಾತಾವರಣ, ಒಂದು ಭೀತಿ ಅವರಲ್ಲಿ ಎದುರಾಗಿದೆ. ಹಾಗಾಗಿ ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇಲ್ಲ. ಕಳೆದ 1 ವಾರಗಳಿಂದ ಶಾಲೆಗೆ ಯಾರು ಮಕ್ಕಳು ಬರ್ತಾ ಇಲ್ಲ. ಈಗ ಈ ಶಾಲೆಗೆ ಯಾಕೆ ಮಕ್ಕಳು ಬರ್ತಾ ಇಲ್ಲ, ಏನು ಸಮಸ್ಯೆ ಆಗಿದೆ ಅಂತ ಕೇಳಲಿಕ್ಕೆ ನಮ್ಮ ಜೊತೆ ಮಾತಾಡಲಿಕ್ಕೆ ಶಾಲೆಯ ಮುಖ್ಯೋಪಾಧ್ಯಾಯ ದೇವೇಂದ್ರ ನಾಯಕ್ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕೇಳೋಣ. ಈ ಹಿರಿಯ ಪ್ರಾಥಮಿಕ ಶಾಲೆ ಇದೆ, ಯಾಕೆ 1 ವಾರದಿಂದ ಮಕ್ಕಳು ಬರ್ತಾ ಇಲ್ಲ? ಇಲ್ಲಿ ಮಂಗನ ಕಾಯಿಲೆ ಜಾಸ್ತಿ ಉಲ್ಬಣಗೊಂಡಿದ್ದರಿಂದ ಇಲ್ಲಿ ಮಕ್ಕಳು ಬರಲಿಕ್ಕೆ ಭಯ ಪಡ್ತಾ ಇದ್ದಾರೆ. ಜೊತೆಗೆ ಪೋಷಕರು ಮಕ್ಕಳನ್ನು ಕಳಿಸ್ಲಿಕ್ಕೆ ಭಯ ಪಡ್ತಾ ಇದ್ದಾರೆ. ಈಗಾಗಲೇ ಮಕ್ಕಳನ್ನು ಎಲ್ಲ ಬೇರೆ ಬೇರೆ ಊರುಗಳಿಗೆ, ನೆಂಟರ ಮನೆಗಳಿಗೆಲ್ಲ ಕಳಿಸಿ ತಾವು ಸಹ ವಲಸೆ ಹೋಗಿದ್ದಾರೆ. ಹೀಗಾಗಿ ಈ ಒಂದು ಪರಿಸ್ಥಿತಿ ಹತೋಟಿಗೆ ಬಂದ ಮೇಲೆ ಮಕ್ಕಳನ್ನು ಕಳಿಸ್ಕೊಡ್ತೀವಿ ಅಂತ ಹೇಳಿ ಪೋಷಕರು ನಮ್ಮಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಒಟ್ಟು ಎಷ್ಟು ಮಕ್ಕಳಿದ್ದಾರೆ ಇಲ್ಲಿ, ಏನು ಯಾವ ತರಗತಿಯಲ್ಲಿ ಓದ್ತಿದ್ದಾರೆ? ಈಗ ಈ 1 ವಾರ ಶಾಲೆಗೆ ಬರೆದು ಏನು ಸಮಸ್ಯೆಗಳು ಮಕ್ಕಳು ವಿದ್ಯಾಭ್ಯಾಸದಲ್ಲಿ? ಈಗ ಒಟ್ಟು 49 ಮಕ್ಕಳಿದ್ದಾರೆ. 1ರಿಂದ 7ನೇ ತರಗತಿವರೆಗೆ ಓದ್ತಾ ಇದ್ದಾರೆ. ಆದರೆ ಮಕ್ಕಳಿಗೆ ದೂರದ ಊರುಗಳಿಂದ, ಅಕ್ಕಪಕ್ಕದ ಹಳ್ಳಿಗಳಿಂದ ಮಕ್ಕಳು ಬರಬೇಕು. ಆ ಒಂದು ಬರುವಾಗ ಉಣುಗುವಂಥ ಒಂದು ಕ್ರಿಮಿ ಮಕ್ಕಳಿಗೆಲ್ಲ ಅಟ್ಯಾಕ್ ಆಗಿತ್ತು ಅಂತ ಹೇಳಿ ಮಕ್ಕಳನ್ನು ಕಳಿಸ್ತಾ ಇಲ್ಲ. ಕಾಡಿನಿಂದ ಎಲ್ಲ ಬರಬೇಕು. ಅಂದರೆ ಈ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತದೆ ಮಕ್ಕಳಿಗೆ? ಹೌದು, ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾ ಇದೆ. ಈಗ ನೋಡಿ, 1 ವಾರ ಅವರ ಪಾಠ ಪ್ರವಚನಗಳು ಎಲ್ಲ ನಿಂತು ಹೋಗಿದ್ದಾವೆ. ಮಕ್ಕಳು ಎಲ್ಲ ಕಲಿತಿದ್ದನ್ನು ಈಗಾಗಲೇ ಬೇರೆ ಬೇರೆ ಊರಿಗೆ ಹೋಗಿ ಮರ್ತು ಬರ್ತವೆ. ಮತ್ತೆ ಪುನಃ ನಾವು ಅವರನ್ನು ಚೇತನ ಮಾಡಬೇಕಾದ್ರೆ 1 ವಾರ ನಮಗೆ ಟೈಮನ್ನು ಹಿಡಿತದೆ. ಇದು ಮುಖ್ಯೋಪಾಧ್ಯಾಯಕರ ಅಳಲಾಗಿತ್ತು. ಯಾಕಂತಂದರೆ ಮಕ್ಕಳು 49 ಮಕ್ಕಳಿದ್ದಾರೆ. 1ನೇ ತರಗತಿ 7ನೇ ತರಗತಿ ಆಗಿದೆ. ಅವ್ರ ಮಕ್ಕಳು ಶಾಲೆಗೆ ಬರ್ತಾ ಇಲ್ಲ. ಹಾಗಾಗಿ ಅವ್ರ ವಿದ್ಯಾಭ್ಯಾಸ ಸ್ಥಗಿತಗೊಂಡಿದೆ. ಇದರಿಂದ ಅವ್ರಿಗೆ ಸಾಕಷ್ಟು ಸಮಸ್ಯೆ ಆಗಿದೆ. ಮಕ್ಕಳು ಶಾಲೆಗೆ ಬರಲಿಕ್ಕೆ ಹಿಂದೇಟು ಹಾಕ್ತಿದ್ದಾರೆ, ಪೋಷಕರು ಕಳಿಸ್ಲಿಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಸಂಪೂರ್ಣ ಅಂದರೆ ಶಿಕ್ಷಣ ಕೂಡ ನಡೀತಿಲ್ಲ, ಪಾಠಾಭ್ಯಾಸ ನಡೀತಿಲ್ಲ. ಶಿಕ್ಷಕರು ಬರ್ತಾ ಇದ್ದಾರೆ, ಆದರೆ ಮಕ್ಕಳು ಬರ್ತಾ ಇಲ್ಲ. ಇದು ಮಂಗನ ಕಾಯಿಲೆ ಭೀತಿ ಇಲ್ಲಿ ಎದುರಾಗಿದೆ. ಕ್ಯಾಮರಾಮನ್ ರಘು ಜೊತೆ ಬಸವರಾಜ್, TV9 ಶಿವಮೊಗ್ಗ.